ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಅಲ್ಲಿಂದ ಬಿಟ್ಟವರು ಸೀದಾ ಈಗ ಉಜಿರೆ ಜಂಕ್ಷನ್ಗೆ ರೀಚ್ ಆಗಿ ಆಯಿತು. ಈಗ ಇಲ್ಲಿಂದ ರೈಟ್ ತಗೊಳ್ಳೋ ಸಂದರ್ಭ ಮತ್ತು ಸಮಯ. ಈಗ ಧರ್ಮಸ್ಥಳ ರೋಡಲ್ಲಿ ಹೋಗಬೇಕು. ಸ್ವಲ್ಪ ಇಲ್ಲಿಂದ 1 ಕಿಲೋಮೀಟ್ರ್ ಎದುರು ಹೋದ ತಕ್ಷಣವೇ ಇನ್ನೊಂದು ರೈಟಿಗೆ ಬೆಳಾಲ್ ರೋಡ್ ಸಿಗ್ತದೆ. ಅಲ್ಲಿ ರೈಟ್ ತಗೊಂಡು ಸೀದಾ ಬೆಳಾಲು ಬೈಪಾಡಿಯಾಗಿ ಮುಂದೆ ಸಾಗುವ. ಧರ್ಮಸ್ಥಳ ಹೈವೇಯಿಂದ ಎಕ್ಸಿಟ್ ತಗೊಂಡು ಈಗ ಬೆಳಾಲ್ ರೋಡಲ್ಲಿ ಹೋಗಬೇಕು. ಬೆಳಾಳು ಬೈಪಾಡಿ ಮತ್ತು ಅಂಡೆ ತಡ್ಕ ಇಳಂತಿಲಾಗಿ ಉಪ್ಪಿನಂಗಡಿ ಸೇರ್ತದೆ ಇದು ರೋಡು. ಮತ್ತು ಈ ರೋಡು ಮತ್ತೆ ಬೇರೆ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದರೆ ಸ್ಟ್ರೈಟ್ ಹೋದರೆ ಸೀದಾ ಕೊಯ್ಯೂರಿಗೆಲ್ಲ ಸೇರ್ತದೆ. ಸೊ ಬನ್ನಿ, ಇಲ್ಲಿಂದ ಸೀದಾ ನಾನ್ ಸ್ಟಾಪ್ ಆಗಿ ಫಸ್ಟ್ ಪಾಯಿಂಟ್ ಇರೋದು ನಮಗೆ ಎಲ್ಲಿ, ಬೆಳಾಲಲ್ಲಿ ಅಲ್ಲ, ಬೆಳಾಲಿಗೆ ಹೋಗಿ ಐಟಮ್ ಖಾಲಿ ಮಾಡುವ. ಅದಾದಮೇಲೆ ಬೈಪಾಡಿಯಲ್ಲಿ ಸಿಗ್ತದೆ. ಮತ್ತು ಮುಂದೆ ತೋರಿಸ್ತೇನೆ ಯಾವ ರೂಟಿಂದ ಹೋಗಬೇಕಂತ. ಸೊ ಚಲೋ. ಉಜಿರೆಯಿಂದ ಬಿಟ್ಟವರು ನಾವು ಬೆಳಾಳು ಹತ್ರ ರೀಚ್ ಆಗ್ತಾ ಬಂದ್ವಿ. ಹತ್ರ ಅಲ್ಲ, ಇದೇ ಬೆಳಾಳು ಜಂಕ್ಷನ್ ಆ್ಯಕ್ಚುಲಿ. ಈ ಕಡೆ ನೀವು ನೋಡಿರ್ಬೋದು, ಮಾಮೂಲಾಗಿ ನಾವು ಇವತ್ತು ಶುಕ್ರವಾರ ದಿವಸ ಈ ಕಡೆ ಲೈನಿಗೆ ಬರ್ತೇವೆ. ಬಟ್ ಇವತ್ತು ಬಂದಿದ್ದೇವೆ ಅಂತ ಹೇಳಿದರೆ ಈ ಕಡೆಯಿಂದ ನಾವು ಹೋಗ್ಲಿಕ್ಕೆ ಇರೋದು. ಸೊ ಎದುರುಗಡೆ ಒಂದು ಅಂಗಡಿ ಉಂಟು, ಅವರಿಗೆ ಐಟಮ್ ಹಾಕಬೇಕು. ಅವರು ಇವತ್ತು ಸಹ ತೆಗೊಳ್ತಾರೆ, ಶುಕ್ರವಾರ ಸಹ ತೆಗೊಳ್ತಾರೆ. ಬುಧವಾರ ಸಹ ಶುಕ್ರವಾರ 2 ದಿವಸ. ಮತ್ತು ಬೈಪಾಡಿಯಲ್ಲಿ ಒಂದುಂಟು ಹೋಟೆಲ್, ಅವರು ಕೂಡ 2 ದಿವಸ ತೆಗೊಳ್ತಾರೆ. ಸೊ ಅದಕ್ಕೋಸ್ಕರ ಈ ಕಡೆಯಿಂದ ಬಂದದ್ದು. ಬನ್ನಿ, ಇಲ್ಲಿ ರೈಟ್ ಸೈಡಲ್ಲಿ ಮಂಜುಶ್ರೀ ಬೆಳಾಳ್ ಭೋಜಣ್ಣ ಅಂತೆ, ಭೋಜಣ್ಣ ಅಲ್ಲ, ಹಾಂ, ಇಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು. ಬನ್ನಿ, ಇಲ್ಲಿಗೆ ಐಟಮ್ ಹಾಕುವ. ಅವರಿಗೆ ಜಾಸ್ತಿ ಅಂತ ಐಟಮ್ ಇಲ್ಲ, ಇದೆ ನೋಡಿ, ಈ ಚಿಕ್ಕ ಕಟ್ಟಿರೋದು ಕೊಡಲಿಕ್ಕೆ. ಆ್ಯಕ್ಚುಲಿ ಅವರಿಗೆ ಒಂದು ಬಾಕ್ಸ್ ಎಳ್ಳೆಣ್ಣೆ ಬೇಕಿತ್ತು, ಬಟ್ ಕಡಿಮೆ ಉಂಟು, ಅದಕ್ಕೆ ಕಟ್ ಮಾಡಿ ಹಾಕಿದ್ದಾರೆ 648 ಅಂತ. ಸಿಕ್ಕಾಕೊಂಡು 1044. ಇನ್ನೊಂದು ವಿಷಯ, ಇವತ್ತು ವ್ಲಾಗ್ ಸ್ವಲ್ಪ ಲೇಟ್ ಬರ್ಬೋದು. ಇವತ್ತಂತ ಹೇಳಿದರೆ ಇವತ್ತು ಬುಧವಾರದ ದಿವಸ ವ್ಲಾಗ್ ನಿಮಗೆ ಲೇಟ್ ಬರ್ಬೋದು. ಯಾಕಂತ ಹೇಳಿದರೆ ವ್ಲಾಗ್ ಇನ್ನೂ ಸಹ ಅಪ್ಲೋಡ್ ಆಗಲಿಲ್ಲ. ಚಾರ್ಜ್ ಕೂಡ ಇಲ್ಲ ಮೊಬೈಲಲ್ಲಿ, ಅಲ್ಲಿ ಸ್ವಲ್ಪ ಕರೆಂಟಿದು ಪ್ರಾಬ್ಲಮ್ ಮತ್ತು ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಇತ್ತು. ಸೊ ಡೈಲಿ ವೀಡಿಯೋ ಬರ್ತದೆ, ಬಟ್ ಎಂತಾಗ್ತದೆ ಅಂತ ಹೇಳಿದರೆ ಸ್ವಲ್ಪ ಲೇಟ್ ಆಗ್ಬೋದು, ಒಮ್ಮೊಮ್ಮೆ ಲೇಟ್ ಆಗ್ಬೋದು. ಒಮ್ಮೊಮ್ಮೆ 5 ಗಂಟೆಗೆ ಶೆಡ್ಯೂಲ್ ಮಾಡಿ ಹಾಕ್ತೇನೆ, ಬಟ್ ಒಮ್ಮೊಮ್ಮೆ ಲೇಟ್ ಆಗೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ವ್ಲಾಗ್ ಬರ್ತದೆ, ಬಟ್ ಸ್ವಲ್ಪ ಲೇಟ್ ಆಗ್ತದೆ. ಇದು ಹೇಳುವಾಗ ನೀವು ನೋಡಿ, ಆ ವ್ಲಾಗ್ ನೋಡಿ ಎಲ್ಲ ಆಗಿರ್ತದೆ. ಅದು ಯಾವ ಲೈನ್ ಇದ್ದು ಅಂತ ಹೇಳಿದರೆ ಮಡಂತಿಯವರಿಗೆ ಹೋದ ಲೈನ್ ಇದ್ದು. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಕೆಲವರು ಹೇಳ್ತಾರೆ ಮಾರೆ ಭಯಂಕರ ಓವರ್ ಸ್ಪೀಡ್ ಗಾಡಿ ಹೋಗ್ತದೆ ನಮ್ಮದಂತ. ಕೆಲವರು ಹೇಳ್ತಾರೆ, ಮುಂದೆಯಿಂದ ಹೇಳೋದಿಲ್ಲ, ಹಿಂದ್ಗಡೆಯಿಂದ ಹೇಳ್ತಾರೆ. ಸರಿ, ಓವರ್ ಸ್ಪೀಡೇ ಹೋಗ್ತದೆ. ಯಾಕಂತ ಹೇಳಿದರೆ ಈ 11:30 ನೀವು ನೋಡಿರ್ಬೋದು, ನಮ್ಮನ್ನು ಬಿಡುವಾಗ ಇವತ್ತು 11:30 11:45 ಬಿಟ್ಟಿದ್ದಾರೆ. ಈಗ ಗಂಟೆ ಎಷ್ಟಾಯ್ತು ನೋಡಿ, ತೋರಿಸ್ತೇನೆ. 11:56 ಆಯಿತು, 12 ಗಂಟೆ. ಇನ್ನು ಇಲ್ಲಿಂದ ಬೈಪಾಡಿ, ಪುತ್ತೂರು, ಉಪ್ಪಿನಂಗಡಿ, ಆ ಕಡೆ ಈ ಕಡೆ ಎಲ್ಲ ಹೋಗಿ ಬರುವಾಗ ಲೇಟ್ ಆಗ್ತದೆ. ಮತ್ತು ನಾವು ತುಳಿಯೋದು ಎಂತ ಮಾಡಬೇಕು, ಹೈ ಸ್ಪೀಡ್ ಹೋಗೋದು ಎಂತ ಮಾಡಬೇಕು? ನಾವು ಮೆಲ್ಲಾನೆ ಹೋಗಿ ಮೆಲ್ಲಾನೆ ಬಂದರೆ ಗಂಟೆ ಕರೆಕ್ಟಾಗಿ 7, 8, 9 ಗಂಟೆ ತನಕ ಹೋಗ್ತದೆ, ಮೆಲ್ಲ ಹೋಗಿ ಬಂದರೆ. ಮತ್ತು ಐಟಮ್ ಎಲ್ಲ ಚೆಕ್ ಮಾಡಿಕೊಂಡು ಕೂತ್ರೆ ಕೆಲವರು ಹೇಳ್ತಾರೆ ಐಟಮ್ ಚೆಕ್ ಮಾಡೋದಿಲ್ಲ ಅಂತ. ಸೊ ನಾವು ಹೇಗೆ ಚೆಕ್ ಮಾಡಲಿ ಸ್ವಾಮಿ? ಈ 12 ಗಂಟೆಗೆಲ್ಲ ಬಿಟ್ಟರೆ ಹೇಗೆ ಚೆಕ್ ಮಾಡಲಿ? ಇನ್ನು ಕೂಡ ಎಲ್ಲಿದ್ದೇವೆ ನೋಡಿ, 12 ಗಂಟೆಗೆ ಬೆಳಾಲಲ್ಲಿದ್ದೇವೆ. ಸೊ ಈಗ ಸಂಧಿದವರೆಲ್ಲ ಸಹ ಬೇರೆ ಲೈನವರೆಲ್ಲ ಚೆಕ್ ಮಾಡ್ತಾರೆ. ಹೇಗೆ ಅಂತ ಹೇಳಿದರೆ ಅವರೊಂದು 8:30, 9, 9:30, 10 ಗಂಟೆ ಒಳಗಡೆ ಬಿಟ್ಟಾಯಿತು. ಜಾಸ್ತಿ ಅಂತ ಹೇಳಿದರೆ 10:30ಗೆ. ಸೊ ನಮಗೆ ಚೆಕ್ ಮಾಡಲಿಕ್ಕೆ ಸಾಗ್ತದೆ, ನಿಧಾನವಾಗಿ ಲೈನ್ ಮಾಡಲಿಕ್ಕೆ ಸಾಗ್ತದೆ. ಅದು ನಮ್ಮ ಮುಂದೆ ಹೇಳಬೇಕು. ಯಾರಾದರೂ ಮುಂದೆ ಹೇಳಿದರೆ ನಾನು ಉತ್ತರ ಕೊಡ್ತೇನೆ. ಎಲ್ಲ ನನ್ನ ಹಿಂದುಗಡೆ ಮಾತಾಡ್ತಾರೆ. ಹಿಂದುಗಡೆ ಮಾತಾಡಿ ನಂದು ಎಂಥದ್ದು ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ಫಸ್ಟ್ ಆಫ್ ಆಲ್ ಯಾರು ಅವರು ವ್ಲಾಗ್ ನೋಡ್ತಾ ಇರಬಹುದು, ಅವರಿಗೇನು ಹೇಳ್ತಾ ಇರೋದು, ನನ್ನ ಹಿಂದೆ ಮಾತಾಡಿ ಯಾರಿಗೆ ಸಹ ನನ್ನದು ಒಂದು ಕೂದಲು ಸಮೇತ ಕಿತ್ಕೊಳ್ಳಿಕ್ಕೆ ಆಗೋದಿಲ್ಲ. ದಮ್ಮಿದ್ರೆ ನಿಮ್ಮ ತಂದೆ ನಿಮ್ಮನ್ನು ಗಂಡಸಂತ ಹುಟ್ಟಿಸಿದಲ್ಲ, ಸೊ ಎದುರುಗಡೆ ಬಂದು ನನ್ನ ಹತ್ರ ಮಾತಾಡಬೇಕು, ಆಗ ಎಲ್ಲರಿಗೂ ಉತ್ತರ ಕೊಡ್ತೇನೆ. ಇಲ್ಲಿ ಯಾರಿಗೆ ಸಹ ಎದರಿಸ ಇಲ್ಲ, ಎಂಥದಿಲ್ಲ. ಸೊ ಮಾತಾಡಲಿಕ್ಕೆ ಬಾರ್ದಂತ ಅಂದ್ಕೊಳ್ತೇನೆ. ಒಮ್ಮೊಮ್ಮೆ ಬೇಜಾರಾಗುವಾಗ ಮಾತಾಡಿ ಹೋಗ್ತದೆ. ಸೊ ಯಾವತ್ತೂ ನೋಡಿ ಟೆನ್ಷನ್ ಬಿಡಿ, ನಮ್ಮ ಜೀವನವೇ ಟೆನ್ಷನ್ ಅಷ್ಟೇ. ನನಗೆ ಅಂತಲ್ಲ, ಯಾರೆಲ್ಲ ಲೈನ್ ಸೈಲಿಗೆ ಹೋಗ್ತಾರೆ ಅವ್ರದ್ದು ಒಂದು 100ರಲ್ಲಿ 70% ಜನರದ್ದು ಅವಸ್ಥೆನೇ ಇದುವೇ, ಟೆನ್ಷನ್. ನಾನು ವ್ಲಾಗ್ ಮುಖಾಂತರ ನಿಮಗೆ ಹೇಳಿಕೊಳ್ತೇನೆ, ಅವರ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾರೆ. ಸೊ ಇಷ್ಟೇ, ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಬೆಳಾಳಿಂದ ಬಿಟ್ಟವರು ಬೈಪಾಡಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಇಲ್ಲಿಂದ ಕರೆಕ್ಟಾಗಿ 23 ಕಿಲೋಮೀಟ್ರ್ ಉಂಟು ಉಪ್ಪಿನಂಗಡಿಗೆ. ಅದಕ್ಕಿಂತ ಮುಂಚೆ ಹೋಗೋದಾರಿಯಲ್ಲಿ 2-3 ಅಂಗಡಿ ಸಿಗ್ತದೆ. ಒಂದು ಅಂಗಡಿ ಹೊಸತ್ತು ಬೇರೆ ಉಂಟು, ಇಲ್ಲೊಂದು ಹೋಟೆಲ್ ಉಂಟು, ಅವರಿಗೆ ಹಾಕಬೇಕು.
ಹೋಟೆಲ್ ಹರ್ಷಿತಾ ಅಂತ. ಸೊ ಇದೇ ಹೋಟೆಲಿಗೆ ಬೈಪಾಡಿಗೆ ಬಂದು ನಮ್ಮ ಗಾಡಿಯನ್ನು ಸೈಡಿಗೆ ಹಾಕಿದ್ದೇವೆ. ಅಲ್ಲಿ ಹೋಟೆಲ್ ಹರ್ಷಿತಾ ಅಂತ ಕಾಣಿಸ್ತಾ ಉಂಟಲ್ಲ, ಅಲ್ಲಿ ಐಟಮ್ ಹಾಕಿ ಬಂದಾಯಿತು. ಆ್ಯಕ್ಚುಲಿ ನಾವು ಇವತ್ತು ಈ ಲೈನ್ಗೆ ಶುಕ್ರವಾರ ಬರೋದು. ಶುಕ್ರವಾರ ಬಂದರೆ ನೇರ ಹೋಗ್ತಾ ಇದ್ವಿ, ಇದು ಸೀದಾ ಹೋಗಿ ಕೊಯ್ಯೂರು ಕ್ರಾಸಿಗೆ ಸೇರ್ತದೆ. ಬಟ್ ನಾವು ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಎಲ್ಲಿಗೆ ಹೋಗ್ಬೇಕಂತ ಹೇಳಿದರೆ ಶಿವಾಜಿನಗರ ಮತ್ತು ಪದ್ಮಂಜ ಆ ಕಡೆ ಹೋಗಬೇಕು. ಇಲ್ಲಿ ಐಟಮ್ ಹಾಕಿ ಆಯಿತು, ಅವರು ಇರಲಿಲ್ಲ. ಸೊ ಫೋನ್ಪೇ ಮಾಡಲಿಕ್ಕೆ ಹೇಳಿದ್ದೇನೆ. ಸೊ ಚಲೋ ಇಲ್ಲಿಂದ ಸೀದಾ ನಮ್ಮ ಮುಂದಿನ ಸ್ಟಾಪ್ ಉರುವಲ್ ಪದಾರಿಗೆ. ಇದನ್ನು ತಗೊಂಡು ಇಲ್ಲಿ ಇಟ್ಟಿದ್ದೇವೆ, ಯಾಕಂತ ಹೇಳಿದರೆ ಆಗಾಗ ಡೋರ್ ತೆಗೆದು ಬೇಡ ಅಂತ. ಇಲ್ಲಿ ಒಂದು ಅಪ್ಪು ನೋಡಿ, ಈ ಬ್ರಿಡ್ಜ್ ಯಾವತ್ತೋ ಒಂದು ದಿವಸ ಬಂದಿದೆ ಅಂತ ಹೇಳಿದರೆ ನಾನು ಚಿಕ್ಕದಿರುವಾಗ ಬಂದದ್ದು. ಲೈನಿಗೆ ಹೋದ್ಮೇಲೆ ಈ ಕಡೆಯಿಂದ ಬರಲಿಕ್ಕೆ, ಲೈನ್ಗೆ ಸೇರಿದ ಮೇಲೆ ಈ ಕಡೆಯಿಂದ ಬರಲಿಕ್ಕೆ ಶುರು ಮಾಡಿದ್ದು. ಬಟ್ ನೋಡಿ ಯಾವ ಥರ ಉಂಟಂತ. ಇಲ್ಲೆಲ್ಲ ಮುಂಚೆ ಬರುವಾಗ ಈ ಕಡೆಯಿಂದ ಬಸ್ ಬರ್ತಾ ಇತ್ತು ಫಸ್ಟಿಗೆ, ನಾನು ಚಿಕ್ಕವನಿರುವಾಗ. ಈಗ ಆ ಬಸ್ಸು ಕೂಡ ನಿಂತಿದೆ ಅದೆಲ್ಲ. ಬಟ್ ಈ ಕಡೆಯಿಂದ ಬರುವಾಗ ಅವರು ಅಲ್ಲಿಂದ ಫಸ್ಟ್ ಗೇರ್ ಹಾಕ್ಕೊಂಡು ಬರ್ತಾಯಿದ್ರು ಮೇಲೆಯಿಂದ. ಯಾಕಂತ ಹೇಳಿದರೆ ನೋಡಿ ಯಾವ ಥರ ಅಪ್ಪು ಉಂಟಂತ. ನಾನು ಅಂದ್ಕೊಳ್ತಿದ್ದೆ ಯಾಕೆ ಈ ಥರ, ಆಗ ನಮಗೆ ಡ್ರೈವಿಂಗಿದ್ದೆಲ್ಲ ಜ್ಞಾನ ಇರೋದಿಲ್ಲ ಅಲ್ಲ, ಯಾಕೆ ಈ ಥರ ಫಸ್ಟ್ ಗೇರ್ ಹಾಕ್ಕೊಂಡು ಬರ್ತಾರೆ ಅಂತೇಳಿ. ಸೊ ಇಲ್ಲಿ ನೀವು 5th ಗೇರಲ್ಲಿ ಬಿಟ್ಟರೆ ಕಂಟ್ರೋಲ್ ಸಿಗೋದಿಲ್ಲ ಗಾಡಿ. ಆ್ಯಂಡ್ ಮೋರ್ ಓವರ್ ದೆನ್ ನೋಡಿ ಆ ಕಡೆ ಈ ಕಡೆ ಎಲ್ಲ ಗುಡ್ಡ. ಈ ಮಳೆಗಾಲದಲ್ಲಿ ಎಲ್ಲ ಇದು ನಿಲ್ಬೋದಾ ಎಂತ ಹೇಳ್ತೀರಾ? ಹಾಂ, ಈ ನಮ್ಮ ಇನ್ನೊಬ್ಬರು ಡ್ರೈವರ್ ಈ ಕಡೆಯಿಂದ ಬರುವಾಗ ಹೆದರ್ತಾರೆ ಅಂತೆ ಅಲ್ಲ. ಅವ್ರಿಗೆ ಸ್ವಲ್ಪ ಹೆದರಿಕೆ ಜಾಸ್ತಿ. ಮತ್ತು ಡ್ರೈವಿಂಗ್ ಫೀಲ್ಡಲ್ಲಿ ಹೆದರ್ಲಿಕ್ಕೆಬಾರ್ದು. ಹಾಗೆ ಹೆದರ್ಬೇಕಾದ್ರೆ ನಾನು ಆ ಬ್ರೇಕ್ ಫೈಲ್ ಆಗಿತ್ತಲ್ಲ ನಮ್ಮ ಗಾಡಿ, ಆಗ ಹೆದರಿದರೆ ಅದು ಹೇಳಿದ್ದೇನೆ. ಮತ್ತು ಅದನ್ನು ಜಾಸ್ತಿ ತೆಗೆಯೋದು ಬೇಡ ವಿಷಯ. ಇಲ್ಲಿಂದ ಸೀದಾ ಈಗ ನಮ್ಮ ಪಯಣ ಸೀದಾ ಉರುವಲ್ ಪದವಿಗೆ. ಉರುವಲ್ ಪದವಿಂದ ಬೇರೆ ಬಿಲ್ ಉಂಟಾ? ಇಲ್ಲ ಉರುವಲ್ ಪದವು ಲಾಸ್ಟ್. ಕರೆಕ್ಟಾಗಿ ಶಿವಾಜಿನಗರ ಹತ್ರ ಇದ್ದೇವೆ ಈಗ. ಇಲ್ಲಿಂದ ಮತ್ತೆ ಸ್ಟ್ರೈಟ್ ಹೋಗಬೇಕು. ಈ ಕಡೆ ಹೋದರೆ ನಮ್ಮ ಬಂದಾರು ಪಾಣೆಕಲ್ಲಿಗೆ ಸೇರ್ತದೆ ಈ ರೋಡು. ಇಲ್ಲಿಂದ ಸೀದಾ ಹೋಗುವ ಸ್ಟ್ರೈಟ್ ಪದ್ಮಂಜ ರೋಡ್. ಇದು ಪದ್ಮಂಜದಿಂದ ಅಂದೇಳಿದರೆ ನಾವು ಸೀದಾ ಈ ರೋಡಲ್ಲಿ ಸೀದಾ ಹೋದರೆ ಪದ್ಮಂಜ ಮತ್ತು ಕುಪ್ಪೆಟ್ಟಿ ಆ ಕಡೆ ಹೋಗ್ಲಿಕ್ಕೆ ಆಗ್ತದೆ. ಕುಪ್ಪೆಟ್ಟಿಯಿಂದ ಲೆಫ್ಟ್ ತಗೊಂಡ್ರೆ ಕಲ್ಲೇರಿ ಆ ಕಡೆ ಹೋಗ್ತದೆ. ಸ್ಟ್ರೈಟ್ ತಗೊಂಡ್ರೆ ಗುರುವಾಯನ ಕೆರೆ ಮತ್ತು ಬೆಳ್ತಂಗಡಿಗೆಲ್ಲ ಸೇರ್ತದೆ. ಕರೆಕ್ಟಾಗಿ ನಮ್ಮ ಐರಾವತನ್ನು ತಂದು ಇಲ್ಲಿ ಉರುವಲ್ ಪದ ಹತ್ರ ಹಾಕಿದ್ದೇನೆ. ಇಲ್ಲಿ ಒಂದು BS ಮಿನಿ ಮಾರ್ಟ್ ಅಂತ ಕಾಣ್ತಾ ಉಂಟಲ್ಲ ನಿಮಗೆ, ಇಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಇದ್ದದ್ದು. ಸೊ ವಿಷಯ ಏನಪ್ಪ ಅಂತ ಹೇಳಿದರೆ ನೋಡಿ, ಇದು ಹೊಸ ಟಯರ್ ಆ್ಯಕ್ಚುಲಿ. ಇದು ಕೂಡ ಒಂದು ಸೈಡ್ ತಿಂತಾ ಬಂತು ನೋಡಿ. ಈ ಕಡೆ ಜಾಸ್ತಿ ತಿಂತದೆ, ಆ ಕಡೆ ಸ್ವಲ್ಪ ಕಮ್ಮಿ ತಿಂತದೆ. ಮತ್ತು ಹಿಂದುಗಡೆದು ಸಹ ಇದು ರಿಸೋಲ್ವ್ ಮಾಡಿದ ಟಯರ್, ಅದು ಕೂಡ ಹೋಗ್ತಾ ಬಂತು. ಇದು ರಿಸೋಲ್ವ್ ಮಾಡಿದ ಟಯರ್ ಗ್ರಿಪ್ ಸಿಗೋದಿಲ್ಲ, ಎಲ್ಲಿ ಹೋದು ಸಹ ಜರ ಞರ 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 ಅಂತ ಸ್ಕಿಡ್ ಆಗೋದು. ಮತ್ತು ಆ ಟಯರ್ ಸ್ಟೆಪ್ಪಿನಿಗೆ ಅದು ಕೂಡ ರಿಸೋಲ್ವಿಗೆ ಕೊಡಬೇಕು. ಅದು ಒಂದು ಸೈಡ್ ಹೋಗಿದೆ ನೋಡಿ. ಈಗ ಇಲ್ಲಿಂದ ಲೆಫ್ಟ್ ತಗೊಳ್ಳೋ ಸಮಯ. ಇದು ಸೀದಾ ಇಳಂತಿಲಕ್ಕೆ ಹೋಗ್ತದೆ. ಇದು ಸ್ಟ್ರೈಟ್ ಹೋದರೆ ಆಗ ಹೇಳಿದಾಗೆ ನಾನು ಹೇಳಿದಲ್ಲ, ಸೊ ಅದು ಹೋಗಿ ನಮ್ಮ ಕುಪ್ಪೆಟ್ಟಿಗೆ ಸೇರ್ತದೆ. ನಾವು ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ನಾನ್ ಸ್ಟಾಪ್ ಆಗಿ ಅಂಡೆ ತಡ್ಕಕ್ಕೆ ಹೋಗಬೇಕು. ಅಂಡೆ ತಡ್ಕದಲ್ಲಿ ಒಂದು ಹೊಸ ಅಂಗಡಿ ಉಂಟಂತೆ, ಅದಕ್ಕೋಸ್ಕರ ಈಗ ಹುಡುಕ್ತಾ ಹೋಗಬೇಕಷ್ಟೇ. ಸ್ವಲ್ಪ ವೀಡಿಯೋ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು. ಯಾಕಂತ ಹೇಳಿದರೆ ನಾನು ಮೊಬೈಲ್ ಚಾರ್ಜ್ಗೆ ಇಟ್ಟಿದ್ದೇನೆ, ನೋಡ್ಬೋದು ಇಲ್ಲಿ ಕೇಬಲ್ ಬಿಡ್ತಾ ಇಲ್ಲ ವೀಡಿಯೋ ಮಾಡಲಿಕ್ಕೆ. ಸೊ ಇಲ್ಲಿ ರೋಡ್ ಕೂಡ ಒಳ್ಳೇದು ಮಾಡಿದ್ದಾರೆ ನೋಡಿ. ಮುಂಚೆ ಒಳ್ಳೇದಿರಲಿಲ್ಲ ರೋಡು, ಒಂಥರ ಇತ್ತು ರೋಡು, ಎಲ್ಲ ಕಿತ್ತೋದ ರೋಡಲ್ಲಿ ನಮ್ಮ ಪಯಣ ಸಾಗ್ತಾಯಿತ್ತು. ಈಗ ಸ್ವಲ್ಪ ಡಾಮರೀಕರಣ ಮಾಡಿದ್ದಾರೆ, ಕಾಮಗಾರಿ ಎಲ್ಲ ನಡೆದಿದೆ ಒಳಗೆ. ಬಟ್ ನಮ್ಮ ಉಪ್ಪಿನಂಗಡಿದ್ದು ರೋಡ್ ಒಂದು ಸರಿ ಆಗ್ತಾನೇ ಇಲ್ಲ. ಅದು ಯಾರ ಹತ್ರ ಹೇಳಿ ಸಹ ಪ್ರಯೋಜನ ಇಲ್ಲ. ಅದು ಊರಿನವರು ಮಾತಾಡಬೇಕು, ಅವರು ಸಹ ಮಾತಾಡೋದಿಲ್ಲ, ಆಗೋದು ಸಹ ಇಲ್ಲ. ಇಲ್ಲೆಲ್ಲ ನೋಡಿ ಅಂತೆ ಒಳಗೆಲ್ಲ ಒಳ್ಳೆ ರೋಡ್ ಮಾಡಿ ಹಾಕಿದ್ದಾರೆ. ಉರುವಾಳ್ ಪದವಿಂದ ಬಿಟ್ಟವರು ಅಂಡೆ ತಡ್ಕ ಹತ್ರ ರೀಚ್ ಆಗಿ ಆಯಿತು. ಇದು ಅಂಡೆ ತಡ್ಕ ಜಂಕ್ಷನ್. ಸೊ ಇಲ್ಲಿ ಒಂದು ಹೊಸ ಅಂಗಡಿ ಉಂಟಂತೆ, ಅಂಡೆ ತಡ್ಕ ಅಂತ ಬರೆದು ಎಲ್ಲಿಯ ಉಂಟಂತೆ ಹೇಳಿದರು. ಸೊ ಇದೆ ಅಂತ ಕಾಣ್ತದೆ ಮೋಸ್ಟ್ಲಿ. ಅವ್ರು ಹಾಕಿದ್ದು ಫೋಟೋ ಬೇರೆ ಮಾರ್ರೆ, ಫೋಟೋ ಬೇರೆ. ಹಾಂ, ಎದುರಲ್ಲಿ ಇಲ್ಲಿ ಕೇಳಿ ಬನ್ನಿ ಒಮ್ಮೆ. ಶಾಲೆ ಎದುರುಗಡೆ, ಅದು ಶಾಲೆ ಎದುರುಗಡೆ ಕರೆಕ್ಟ್, ಶಾಲೆ ಎದುರುಗಡೆ ಕರೆಕ್ಟೇ. ಬಟ್ ಏನಂತೆ ಅವರು ಫೋಟೋ ಒಂದು ಹಾಕಿದ್ರು, ಅದು ಫೋಟೋ ಬೇರೆ. ಅಲ್ಲಿ ಅಂಡೆ ತಡ್ಕ ಅಂತೆಲ್ಲ ಬರೆದಿತ್ತು. ಸೊ ಎಲ್ಲಿ ಅಂತ ಗೊತ್ತಿಲ್ಲ, ನೋಡುವ ಇಲ್ಲಿ ಅಂತ ಕೇಳುವ. ಕೇಳಿ ಬನ್ನಿ. ನೆಲಕಡ್ಲೆ ಇಲ್ಲಿ ಮತ್ತು ಬಾಜಿರ. ಈ ಫೋಟೋ ಹಾಕಿದ್ದವರು ಅಲ್ಲಿದ್ದು ನೋಡಿ, ಅಲ್ಲಿ ಅಂಡೆ ತಡ್ಕ ಅಂತ ಬೋರ್ಡ್ ಹಾಕಿದ ನೋಡಿ, ಅಲ್ಲಿದ್ದು ಫೋಟೋ ತೆಗೆದು ಹಾಕಿದ್ದಾರೆ. ಬಟ್ ಅಂಗಡಿ ಅಲ್ಲಿಲ್ಲ, ಅಲ್ಲಿ ಸೈಬರ್ ಇರೋದು ಮಾರ್ರೆ. ಸೈಬರ್ಗೆ ನೆಲಕಡ್ಲೆ ಇಂಡಿ ಹಾಕ್ಲಿಕ್ಕೆ ಉಂಟಾ ಎಂಥದ್ದು? ಹೌದಾ, ಅಲ್ಲಿಗೆ ಹಾಂ. ವಿಷಯ ಅದಲ್ಲ, ನಮ್ಮ ಮ್ಯಾನೇಜರ್ ಇದು ಹಾಕಿ ಫೋಟೋ ಹಾಕಿದ್ದದು. ಹಾಂ,
ಸೊ ಅವರಿಗೊಂದು ನೆಲಕಡಲೆ ಹಿಂಡಿ ಮತ್ತು ಇದು ಬಾಜಿರ ಹಾಕಬೇಕು, ಹಾಕಿ ಹೊರಡುವ. ಅದೇ ಅಂಗಡಿಗೆ ಅಂತೆ. ಸೊ ಅಲ್ಲಿ ಐಟಮ್ ಆಗ್ತಾ ಇದ್ದೇವೆ. ಇದೊಂದು ಉಪದ್ರ ಮಾರ. ಇಲ್ಲಿ ನೋಡಿ, ಈ ಕ್ಲಿಪ್ಪು ತೆಗೆದು ಒಮ್ಮೊಮ್ಮೆ ಈ ಕ್ಲಿಪ್ ನಿಲ್ಲುವುದಿಲ್ಲ, ಎಂಥದ್ದು ಹೋಗಿದೆ ಅಂತ ಕಾಣಬೇಕು. ಈ ಕ್ಲಿಪ್ ಇತ್ತು ಎಲ್ಲ ಬಿತ್ತು ಈಗ ಇಲ್ಲಿ ನೆಲದಲ್ಲಿ ಸಹ. ಇದನ್ನು ಮತ್ತೆ ರೀಸೆಟ್ ಮಾಡಬೇಕು. ಬಿಲ್ ರೀಸೆಟ್ ಮಾಡೋದೇ ಭಂಗದಲ್ಲಿ, ಒಮ್ಮೆ ಸೆಟ್ ಮಾಡೋದೇ ಭಾರಿ ಭಂಗದಲ್ಲಿ ಮಾಡೋದು. ಅದನ್ನು ಆಗಾಗ ಲೈನ್ ಮಧ್ಯೆ ಮಾಡ್ತಾ ಇದ್ದರೆ ತುಂಬ ಕಷ್ಟ ಆಗ್ತದೆ. ಇನ್ನೊಬ್ಬ ನಮ್ಮ ಮ್ಯಾನೇಜರ್ ಒಂದು ಯಾವ ಥರ ಹೊಡಿಬೇಕಂತ ಆ ಥರ ಮಂಡೆ ಬಿಸಿ ಆಗ್ತದೆ ನೋಡಿ. ಅದು ಅಲ್ಲಿ ಉಂಟು ಮಾರೆ, ಅಂಗಡಿ ಇಲ್ಲಿರೋದು, ಅವ ಅಲ್ಲಿದ್ದು ಫೋಟೋ ಹಾಕಿ ಅಂತ ಮಾತಾಡ್ತಾನ. ಎಂಥ ಸಾವ ನನಗೆ ಗೊತ್ತಾಗೋದಿಲ್ಲ. ಎಲ್ಲ ಬುದ್ಧಿಮಾಂದ್ಯರೇ ಇರುವುದಾ ಅಂತ ನಮ್ಮ ಹತ್ರ ಒಂದು ಸರಿ ಇದ್ದಿಲ್ಲ. ಎಲ್ಲ ಇದೇ ಥರ. ಉಪ್ಪಿನಂಗಡಿ ಹತ್ರ ರೀಚ್ ಆಗ್ತಾ ಬಂದ್ವಿ. ಈ ಕಡೆಯಿಂದ ಬರುವಾಗ ಗಮ್ಮ ಅಂತ ಪರಿಮಳ ಬರ್ತದೆ. ಯಾಕಂತೇಳಿ ನೋಡಿ, ಇಲ್ಲಿ ಸಚಿನ್ ಅವರದ್ದು ಇಲ್ಲಿ ಬೇಕರಿ ಎಲ್ಲ ತಯಾರಿಸ್ತಾರೆ. ಇದೆ ಇಲ್ಲಿ ಅವ್ರದ್ದು ಬೇಕರಿ ಎಲ್ಲ ತಯಾರಿಸೋದು. ಬೇಕರಿ ತಿಂಡಿ ಮತ್ತು ಜ್ಯೂಸು ಐಸ್ ಕ್ರೀಮ್ ಎಲ್ಲ ಇಲ್ಲೇ ಮಾಡೋದು. ಸೊ ಹಾಗಾಗಿ ಇಲ್ಲಿ ಬರುವಾಗ ಗಮ್ಮ ಅಂತ ಒಂದು ಸ್ಮೆಲ್ ಹೊಡಿತದೆ. ಈಗ ಇಲ್ಲಿಂದ ಲೆಫ್ಟ್ ತಗೊಳ್ಬೇಕು. ರೈಟ್ ರೋಡ್ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ, ಕಲ್ಲೇರಿಂದೆಲ್ಲ ಬಂದರೆ, ಜಂಕ್ಷನಿಂದ ಬಂದರೆ ಈ ಕಡೆಯಿಂದ ಬರ್ತದೆ. ಸೊ ನಾವು ಇಲಂತಿಲ ರೋಡಿಂದ ಬಂದದ್ದು, ಹಾಗಾಗಿ ಇಲ್ಲಿಂದ ಲೆಫ್ಟ್ ತಗೊಳ್ಳುವ. ಲೆಫ್ಟ್ ತಗೊಂಡು ಉಪ್ಪಿನಂಗಡಿ ಕಡೆಗೆ ಹೋಗುವ. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.